ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ, ರೋಡ್ ಶೋ ಅಂತ ಆಯಾ ಪಕ್ಷಗಳ ಅಭ್ಯರ್ಥಿಗಳು ಮತ ಭೇಟಿ ನಡೆಸುತ್ತಿದ್ದಾರೆ. ಆದರೆ ಮತ ಶಿಕಾರಿಗೆ ಮುಂದಾದ ರಾಜಕೀಯ ಪಕ್ಷಗಳಿಗೆ ಪೋಷಕರು ಶಾಕ್ ನೀಡಿದ್ದಾರೆ. ಭರವಸೆ ನೀಡಿದ್ರೆ ವೋಟು ಅನ್ನೋ ಅಸ್ತ್ರ ಪ್ರಯೋಗಿಸಿದ್ದಾರೆ. ಖಾಸಗಿ ಶಾಲೆಗಳು ತಮ್ಮ ಫೀಸನ್ನ 1 to 2 ಅಲ್ಲ 1 to 3 ಮಾಡಿ ಪೋಷಕರ ನಿದ್ದೆಗೆಡಿಸಿದೆ ಅನ್ನೋ ಸುದ್ದಿಯನ್ನ ನಾವೇ ಮೊನ್ನೆಯಷ್ಟೇ ನಿಮ್ಮ ಮುಂದೆನೆ ಇಟ್ಟಿದ್ವಿ. ಆದ್ರೀಗ ಚುನಾವಣೆ ಕಾಲ, ಓಟು ತಮ್ಮ ಬುಟ್ಟಿಗೆ ಹಾಕಿಸೋಕೆ ಸರ್ಕಸ್ ನಡೆಯೋ ವಸಂತ ಕಾಲ. ಇದನ್ನ ಅಸ್ತ್ರ ಮಾಡಿಕೊಂಡ ಪೋಷಕರು ಒಂದು ಭರವಸೆಗಾಗಿ ದುಂಬಾಲು ಬಿದ್ದಿದ್ದಾರೆ. ಪ್ರತಿ ವರ್ಷವೂ ಖಾಸಗಿ ಶಾಲೆಗಳು ಶುಲ್ಕ ಏರಿಕೆ ಮಾಡಿ ಬರೆ ಎಳಿತ್ವೆ. ಈ ವರ್ಷ ಕೂಡ ಅದೇ ಕತೆ. ಹೀಗಾಗಿ ಕಂಗಾಲಾಗಿರೋ ಪೋಷಕರು ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿ ಮಾಡುವಂತೆ ಒತ್ತಾಯ ಶುರು ಮಾಡಿದ್ದು. ಯಾವ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸುತ್ತೋ ಅವರಿಗೆ ನಮ್ಮ ಮತ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಎಂಪಿ ಚುನಾವಣೆಯಲ್ಲಿ ಮತ ಮುದ್ರೆ ಒತ್ತಲ್ಲ ಅಂತ ಎಚ್ಚರಿಕೆ ನೀಡ್ತಿದ್ದಾರೆ. ಈಗ ಇದ್ದಂತಹ ಬಂದಿರುವಂತಹ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರಿಗೂ ಸಹ ನಾವು 2-3 ಬಾರಿ ಭೇಟಿ ಮಾಡಿ ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರು ಸಹ ಯಾವುದೇ ರೀತಿಯ ಒಂದು ಉತ್ಸಾಹವನ್ನು ತೋರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಯಾವುದೇ ಸರ್ಕಾರಗಳು ಬಂದು ಸಹ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಫಿಯಾಗೆ ಬಲಿಯಾಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಬಹಳಷ್ಟು MLA, MP ಮತ್ತು MLCಗಳು ಈ ಒಂದು ಶಾಲೆ ಅನ್ನೋದನ್ನ ಬಿಸ್ನೆಸ್ ಮಾಡ್ಕೊಂಡು ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಮಾಡೋದಕ್ಕೆ ಅವ್ರಿಗೆ ಯಾರಿಗೂ ಇಚ್ಛಾಶಕ್ತಿ ಇರ್ತಾ ಇಲ್ಲ. ಅಕ್ಕಪಕ್ಕದ ರಾಜ್ಯಗಳು ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಈಗಾಗಲೇ ಜಾರಿ ತಂದಿರೋ ಶುಲ್ಕ ನಿಯಂತ್ರಣ ಕಾಯ್ದೆಯನ್ನ ನಮ್ಮ ರಾಜ್ಯದಲ್ಲಿ ಕೂಡ ಜಾರಿ ಮಾಡಬೇಕು. ಮೇಲುಸ್ತುವಾರಿ ಆಯೋಗ ರೂಪಿಸಿ ಖಾಸಗಿ ಶಾಲೆಗಳ ದುಪ್ಪಟ್ಟು ಶುಲ್ಕ ಸುಲಿಗೆಗೆ ಬ್ರೇಕ್ ಹಾಕುವಂತೆ ಪೋಷಕರು ಅಭಿಯಾನ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿ ಮಾಡೋ ಭರವಸೆ ನೀಡೋ ಪಕ್ಷಕ್ಕೆ ನಮ್ಮ ಬೆಂಬಲ ಅಂತ ಪೋಷಕರು ಹೇಳ್ತಿದ್ದಾರೆ. ಒಟ್ನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಯಾವುದನ್ನೂ ಲೆಕ್ಕಿಸದೆ ಪ್ರತಿ ವರ್ಷ ಶುಲ್ಕ ಏರಿಕೆ ಮಾಡಿಕೊಂಡು ಕಾಸು ಮಾಡೋದಕ್ಕೆ ಮುಂದಾಗಿದ್ದು ಪೋಷಕರು ಪರದಾಡೋ ಸ್ಥಿತಿ ಎದುರಾಗಿದೆ. ಸದ್ಯ ಪೋಷಕರು ಮತ ಭೇಟಿಯ ಹೊತ್ತಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದು ರಾಜಕೀಯ ಪಕ್ಷಗಳು ಈ ಒತ್ತಾಯಕ್ಕೆ ಮಣಿಯುತ್ವಾ ಕಾದು ನೋಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.